ಪೂಜ್ಯ ಸ್ವಾಮೀಜಿಯವರು ಅವರ ಪಟ್ಟಾಭಿಷೇಕದ ಅಂಗವಾಗಿ ಒಂದು ಯೋಜನೆಯನ್ನು ಜಾರಿ ಮಾಡಿರ್ತಾರೆ. ಅದು ಸಾಮಾನ್ಯ ಹೆರಿಗೆ 5,000 ಮತ್ತು ಸಿಸೇರಿಯನ್ ಸೆಕ್ಷನ್ 10,000 ಅಂತ. ಸಾಮಾನ್ಯವಾಗಿ ಒಂದು ಕುತೂಹಲ, 5,000 ರೂಪಾಯಿಗೆ ನಾರ್ಮಲ್ ಡೆಲಿವರಿ ಮಾಡ್ತಾರಾ ಮತ್ತು 10,000 ರೂಪಾಯಿಗೆ ಸಿಸೇರಿಯನ್ ಆಗುತ್ತಾ? ಏನಕ್ಕೆ ಅಂದರೆ ಈಗ ನೀವು ಸುಮ್ಮನೆ ಹೊರಗಡೆ ಹೋಗಿ ವಿಚಾರ ಮಾಡಿದ್ರು ಮಿನಿಮಮ್ ಒಂದು ನಾರ್ಮಲ್ ಡೆಲಿವರಿಗೆ ಒಂದು 20-30 ಸಾವಿರ ಆಗ್ತಿರುತ್ತೆ. ಕಾರ್ಪೊರೇಟ್ ಅಲ್ಲ, ನಾರ್ಮಲಾಗಿ ಸುತ್ತ ಚಿಕ್ಕ ನರ್ಸಿಂಗ್ ಹೋಮಲ್ಲೇ ಮಾಡಬೇಕು ಅಂದರೆ ಒಂದು ಸಿಸೇರಿಯನ್ ಮಾಡಬೇಕು ಅಂದರೆ ಒಂದು 50,000 ರೂಪಾಯಿ ಆಗುತ್ತೆ. ಅದು ಈ ಸೌಲಭ್ಯಗಳು ಇಲ್ಲಿ ಇಷ್ಟೇ ದುಡ್ಡಿಗೆ ಸಿಗುತ್ತಾ ಅನ್ನೋದೊಂದು ನಿಮ್ಮಲ್ಲೆಲ್ಲ ಕುತೂಹಲ ಇರುತ್ತೆ. ಹೌದು, ಮಹಾಸ್ವಾಮೀಜಿಯವರು ಸುತ್ತಮುತ್ತಲಿನ ತಾಯಂದಿರಿಗೆ ಹೆಲ್ಪ್ ಆಗಲಿ ಅಂತ, ಸಹಾಯ ಆಗಲಿ ಅಂತ ಈ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಇದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ, ಏನು ಒಳಗೊಂಡಿರಲ್ಲ. ನಾರ್ಮಲ್ ಡೆಲಿವರಿ ಅಂದರೆ ಸಾಮಾನ್ಯ ಹೆರಿಗೆಗೆ ಇದು ನೀವು ಬಂದು 5,000 ರೂಪಾಯಿನ ಭರ್ತಿ ಮಾಡಿದ್ರೆ ನಿಮಗೆ ನಾರ್ಮಲ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಂತ ಏನು ಹೇಳ್ತೀವಿ, ಡೆಲಿವರಿ ಮಾಡೋದಕ್ಕೆ ಆ ಇನ್ವೆಸ್ಟಿಗೇಷನ್ಸು ಮತ್ತು ಡೆಲಿವರಿ ಚಾರ್ಜಸ್ಸು ಮತ್ತು ವಾರ್ಡ್ ಚಾರ್ಜ್ ಯಾವುದೂ ಇರೋದಿಲ್ಲ ಇಲ್ಲಿ. ಸೊ ಇವು ಇಷ್ಟು ಮತ್ತು ಔಷಧಿಗಳು, ಸಾಮಾನ್ಯ ಹೆರಿಗೆಗೆ ಬೇಕಾದಂಥ ಔಷಧಿಗಳನ್ನ ಒಳಗೊಂಡಿರುತ್ತೆ. ಇದರ ತರವಾಗಿ NICU ಬೇಬಿ ಏನಾದರೂ ಅಡ್ಮಿಷನ್ ಆದರೆ ಮತ್ತು ತಾಯಿಗೆ ಏನಾದರೂ ಗಂಡಾಂತರ ಹೆರಿಗೆ ಅಂತ ಹೇಳ್ತೀವಿ, ಅಂದರೆ BP ಇದ್ದು, ಶುಗರ್ ಇದ್ದು, ಸೊ ಬೇರೆ ಏನಾದರೂ ಕಾಂಪ್ಲಿಕೇಶನ್ ಆಯಿತು ಅಂತಂದರೆ ಅದನ್ನ ಒಳಗೊಂಡಿರೋದಿಲ್ಲ. ಸಾಮಾನ್ಯವಾಗಿ ಹೆರಿಗೆ ಆಯಿತು ಅಂತಂದರೆ ಬೇಸಿಕ್ ಬ್ಲಡ್ ಇನ್ವೆಸ್ಟಿಗೇಷನ್ಸು, ಹೆರಿಗೆ ಚಾರ್ಜಸ್ಸು, ಇವನ್ನ ಮತ್ತು ಔಷಧಿಗಳು ನೀವು 5,000 ರೂಪಾಯಿ ಕೊಟ್ಟರೆ ಇವನ್ನೆಲ್ಲ ಒಳಗೊಂಡಿರುತ್ತೆ.